ಬಿಎನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಜನಪ್ರಿಯತೆಯನ್ನ ಗಳಿಸಿದ್ರು. ಅನ್ನದಾತ, ಜ್ಞಾನದಾತರಾಗಿದ್ರು. ಕಾಯಕ ಯೋಗಿ ಅಂತ ಗೌರವದಿಂದ ಕರೆಯಲ್ಪಟ್ಟಿದ್ರು. ತಮ್ಮ ಪ್ರವಚನಗಳ ಮೂಲಕವೇ ಅದೆಷ್ಟೋ ಜನರಿಗೆ ದಾರಿದೀಪವಾಗಿದ್ರು ಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಜೀವನವೇ ಆದರ್ಶದ ಜೀವನವಾಗಿತ್ತು. ಸ್ವಾಮೀಜಿಗಳು ಅಂದರೆ ಕಾವಿಧಾರಿಗಳು, ಆದರೆ ಶುದ್ಧ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಶುದ್ಧರಾಗೇ ಇದ್ದವರು ಸಿದ್ದೇಶ್ವರ ಸ್ವಾಮೀಜಿಗಳು. ಇಂದಿನ ಅದೆಷ್ಟೋ ಸ್ವಾಮೀಜಿಗಳು ಮಠದ ಹೆಸರಲ್ಲಿ ಅದೆಷ್ಟೋ ಆಸ್ತಿ ಮಾಡುತ್ತಾರೆ, ಸರ್ಕಾರದ ಅದೆಷ್ಟೋ ಅನುದಾನದ ಪಟ್ಟು ಹಿಡಿಯುತ್ತಾರೆ. ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು ಬದುಕಿದಾಗ ಯಾವುದಕ್ಕೂ ಆಸೆ ಪಡಲಿಲ್ಲ. ಬದುಕುವುದು ಹೇಗೆ ಎಂಬ ಸರಣಿ ಉಪನ್ಯಾಸಗಳ ಮೂಲಕ ಜನರ ಬದುಕಿಗೆ ಪ್ರವಚನಗಳ ದಾರಿದೀಪ ಕೊಟ್ಟವರು ವಿಜಯಪುರದ ಈ ಜ್ಞಾನ ಯೋಗಿ. ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ಕೇಳುಗರ ಬದುಕಿಗೆ ಮಾರ್ಗದರ್ಶನಗಳನ್ನ ನೀಡುತ್ತಾ ಇದ್ದರು. ಆಧ್ಯಾತ್ಮದ ಆಳ ಅಧ್ಯಯನ ನಡೆಸಿದ್ದ ಸ್ವಾಮೀಜಿಯವರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ನಿಪುಣರಾಗಿದ್ರು. ಸರಳತೆ, ಯೋಗದ ಮನೋಭಾವಗಳು, ಸಹಾನುಭೂತಿ, ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸೃಜನಶೀಲ ವಿಧಾನ ಮತ್ತು ಹೋಲಿಸಲಾಗದ ಶಾಂತ ಮತ್ತು ಸಂಯೋಜನೆಯ ವ್ಯಕ್ತಿತ್ವ ಹೊಂದಿದ ಸಿದ್ದೇಶ್ವರ ಸ್ವಾಮೀಜಿ ಜನರ ಬದುಕಿನ ಮೇಲೆ ಅಪಾರವಾದಂತಹ ಪ್ರಭಾವ ಬೀರಿದ್ರು. ಸಮಯ ಪರಿಪಾಲನೆಯಲ್ಲಿ ಅವರೇ ಸಾಟಿಯಾಗಿದ್ರು. ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನು ಸಮಯದ ಚೌಕಟ್ಟಿನಲ್ಲೇ ಮುಗಿಸುತ್ತಾ ಇದ್ದರು. ಸ್ವತಃ ಸಮಯ ಪಾಲನೆ ಮಾಡುತ್ತಾ ಇದ್ದರು. ಈ ವಿಚಾರದಲ್ಲೂ ಅವರ ಬದುಕು ಎಲ್ಲರಿಗೂ ಮಾದರಿಯೇ ಆಗಿತ್ತು. ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಲಿದು ಬಂದಿತ್ತು. ಆದರೆ ಈ ಪ್ರಶಸ್ತಿಯನ್ನು ಹಿಂದಿರುಗಿಸಿದ ಸ್ವಾಮೀಜಿ, ನಾನೊಬ್ಬ ಸರಳ ವ್ಯಕ್ತಿ, ನನಗೆ ಯಾವುದೇ ಪ್ರಶಸ್ತಿಗಳ ಅವಶ್ಯಕತೆ ಇಲ್ಲ, ಅನ್ಯಥಾ ಭಾವಿಸದಿರಿ ಎಂದು ಹೇಳಿ ನಾಜೂಕಾಗಿ ಪ್ರಶಸ್ತಿಯನ್ನ ನಿರಾಕರಣೆ ಮಾಡಿದ್ರು. ಇಷ್ಟೇ ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯ ನೀಡಲು ಹೊರಟ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿರಲಿಲ್ಲ. ಇವೆಲ್ಲವೂ ಅವರ ಹಿರಿಮೆ ಮತ್ತು ಗರಿಮೆಯನ್ನ ಹೆಚ್ಚಿಸಿದವು. ವೀಕ್ಷಕರೇ, ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ 1941 ಅಕ್ಟೋಬರ್ 24ರಂದು ಸಿದ್ದೇಶ್ವರರು ಜನಿಸಿದ್ರು. ಊರಿನ ಶಾಲೆಯಲ್ಲಿಯೇ 4ನೇ ತರಗತಿಯವರೆಗೆ ಓದಿದ ನಂತರ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿ ಹೋಗುತ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಬಾಲಕ ಸಿದ್ದೇಶ್ವರನ ಚುರುಕುತನ ಮಲ್ಲಿಕಾರ್ಜುನ ಸ್ವಾಮಿಗಳ ಗಮನಕ್ಕೆ ಬರಲು ತಡವಾಗಲಿಲ್ಲ. ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಸಿದ್ದೇಶ್ವರರನ್ನ ಕರೆದುಕೊಂಡು ಹೋಗುತ್ತಾ ಇದ್ದರು. ಜೊತೆಯಲ್ಲಿಯೇ ಅವರು ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸವೂ ಮುಂದುವರಿಯುವಂತೆ ನೋಡಿಕೊಂಡಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನ ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿದ್ರು. ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ರು. ನನ್ನದು ತಣ್ಣದೆಂಬ ಮಮಕಾರ ತೊರೆದ ಮಹಾಪುರುಷರೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಇವರು ಸಂತರಷ್ಟೇ ಅಲ್ಲ, ಜ್ಞಾನೋಪಾಸಕರು ಆಗಿದ್ರು. ಸಂತರು ನಾಡಿನಲ್ಲಿ ಬಹಳಷ್ಟು ಜನ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಜ್ಞಾನ ಯೋಗಿಗಳು ಬಹಳ ಅಪರೂಪ. ಸಿದ್ದೇಶ್ವರ ಸ್ವಾಮೀಜಿಗಳು ನೀಡಿದಂತಹ ಜೀವನದಲ್ಲಿ ಸಂತೃಪ್ತಿ ಮತ್ತು ಸಂತೋಷದ ಬಗ್ಗೆ ಪ್ರಾಯೋಗಿಕ ಪಾಠಗಳನ್ನ ಜನ ಮೆಚ್ಚಿದ್ರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಸರಳವಾದಂತಹ ಜೀವನ ಶೈಲಿಯನ್ನ ಹೊಂದಿದ್ರು. ಇದರ ಮೂಲಕ ಜನರ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರಿದ್ರು. ಸಿದ್ದೇಶ್ವರ ಸ್ವಾಮೀಜಿಗಳು ಬದುಕಿದಷ್ಟು ದಿನ ಯಾವುದಕ್ಕೂ ಆಸೆ ಪಡಲಿಲ್ಲ. ತನ್ನದೇ ಆದಂತಹ ಸರಳವಾದಂತಹ ಸಜ್ಜನಿಕೆಯ ಜೀವನವನ್ನ ಮಾಡಿದ್ರು. ಒಟ್ಟಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳ ಬದುಕು ಜನರಿಗೆ ಸ್ಫೂರ್ತಿದಾಯಕವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.